ವಾ ಆಯ್ತಲ್ಲ ರೆಡಿ. ಮುಖನಮ್ಮ ಆಯ್ತು. ಎಲ್ರು ರೆಡಿ ಆದ್ರಾ? ಹ್ಞೂ ರೆಡಿ ಆಯ್ತವ್ರೆ. ಕವಿತಾ ರೆಡಿ ಆದ್ಲಾ? ಹ್ಞೂ ಅವಳು ರೆಡಿ ಆಗೋಳು, ಎಲ್ರು ರೆಡಿ ಆಗೋರ್ಕಂತೆ. ಇನ್ನೇನು ಏನ್ ಮಾಡ್ಬೇಕೀಗ? ಏನಿಲ್ಲವ, ಬಸ್ ಬಂದು ನಿಂತದೆ. ಆಗಿದ್ರೆ ನೀನೇ ಪೂಜೆ ಮಾಡ್ಬಿಡು. ಕವಿತನ ಕರ್ಕೊಬಂದು ಪೂಜೆ ಮಾಡಿಸು. ಅಪ್ಪನ ಕಳ್ಸೀನಿ, ಎಲ್ಲರನ್ನು ಕರಿ ಅಂತ. ಏನ್ ಬಿರ್ಬಿರ್ನಿ ಯಾರು ಹೊಂಟಾಗಿಲ್ಲ, ನಾನು ಒಂದ್ಸತ್ ಕರ್ಬಿಟ್ಟು ಬರ್ತೀನಿ. ನೋಡಿ ಎಲ್ಲ ರೆಡಿ ಆದ್ರ ಅಂತ. ಆಮೇಲೆ ಏನೇನ್ ಬೇಕು ಒಂದನ್ನು ಮರ್ಕೊಂಡಂಗೆ ಎಲ್ಲಾನು ಎತ್ಕೊಳ್ರವೋ ದಮ್ಮಯ್ಯ. ಚೌಟ್ರಿಗೆ ಹೋಗಾದ್ಮೇಲೆ ಅದಿಲ್ಲ ಇದಿಲ್ಲ ಅಂತ ತಡ್ಕೊಳದ್ ಬೇಡ. ಏನಿಲ್ಲೇ ಹತ್ರವ ಓಡಕ್ ತಂದ್ಬಿಡದ ಅನ್ನಕ್ಕೆ ಬೆಂಗಳೂರು. ನನಗೆ ಯಾಪಂದಲ್ಲಿ ಆ ಪೂಜೆ ಸಾಮಾನು, ಆ ಚೀಲ ಬುಟ್ಟಿ ಎಲ್ಲ ಮಡ್ಗಿನಲ್ಲ, ಎಲ್ಲಾನು ಕವಿತನ ರೂಮಲ್ಲೇ ಮಡ್ಗಿವ್ನಿ ನಾನೇ. ಎಲ್ಲಾನು ಏನೇನ್ ತಕ ಹೋಗ್ಬೇಕು ಅಂತ ಒಂದು ಮರಿದಂಗೆ. ನಾನು ಬಸ್ ಹಾಕ ಕೇಳು ಸತೀಶಂಗೆ. ಫಸ್ಟ್ ಪೂಜೆ ಮಾಡ್ಬಿಡು, ಆಮೇಲೆ ಹಾಕ ಕೇಳು. ಆಮೇಲೆ ಏನಾದ್ರು ಇದ್ರೆ ಮನೇಲಿ ಕೊನೆಯಲ್ಲಿ ನಾನು ಬರ್ತೀನಿ, ಎಲ್ಲಾನು ನೋಡ್ಕೊಂಡು ತಕ ಬರ್ತೀನಿ. ಹ್ಞೂ ಸರಿ ಆಯ್ತು. ಹೋಗು. ಎಲ್ರು ರೆಡಿ ಆದ್ರೆ ನೋಡು. ಬಿರ್ನೇ ಉಂಡ ಕೇಳು. ಈಗನೇ ಉಣ್ಬೇಕು. ಏನ್ ಬೆಂಗಳೂರೇನು ಇಲ್ಲೇ ಇದ್ದದ? ಸಿದೂರವ. ಇನ್ನು ಚೌಟ್ರಿಗೆ ಹೋದ್ಮೇಲೆ ಇನ್ನೂ ಅಲ್ವಾ ಅಷ್ಟೊಂದು ಶಾಸ್ತ್ರಗಳವೆ. ಅವರು ತಿರ್ಗಾ ಅಷ್ಟೊಂದು ಶಾಸ್ತ್ರ ಬೇರೆ ಮಾಡಾರಂತೆ. ಬಾಳೆ ಶಾಸ್ತ್ರ ಅದು ಇದು ಅನ್ಕೊಂಡು ಬೇಗ ಶುರು ಮಾಡ್ಬೇಕಂತೆ. ಬೇಗ ಬನ್ನಿ ಅಂತ ಕಳ್ಸೋರೆ ಆಗ್ಲೇ. 2 ಬಸ್ನೂ ಪೂಜೆ ಮಾಡ್ಬಿಡ್ರವ. ನೀನ್ ಮಾಡು, ಆಮೇಲೆ ಉಣ್ವಾಗ ಬೇಕಾರೆ ಇದನ್ ಕೈಲಿ ಪೂಜೆ ಮಾಡ್ಸದ. ರಾಣಿ, ಪೂಜಾ, ಪರಿಮಳ, ಸೋನಾ ಎಲ್ಲ ಏನ್ ಮಾಡ್ತಿದಾರು? ರೆಡಿ ಆಯ್ತಾರೆ ಕಣ್ ಸುಮ್ನಿರಮ್ಮ. ಅಯ್ಯೋ ಏನ್ ರೆಡಿ ಆಗೋದಿಲ್ಲ, ಅಲ್ಲಿ ಹೋಗಿ ರೆಡಿ ಆಗುರಂತೆ. ಅಲ್ಲಿ ರಾತ್ರಿ ಹೊತ್ತು ರಿಸೆಪ್ಷನ್ ಮಾಡೋದಂತಲ್ಲ. ಚೌಟ್ರಿಗೆ ಹೋಗಿ ರೆಡಿ ಆಗುರಂತೆ. ಬಟ್ಟೆ ಉಟ್ಕೊ ಬನ್ನಿ ಅನ್ನು. ಅದು ಸ್ನಾನ ಆಯ್ತಾನೆ ಯಾರ್ದು ಇಲ್ಲ. ಇಲ್ಲ ಅಪ್ಪನೇ ಸ್ನಾನ ಮಾಡಿಲ್ವಲ್ಲ. ಅಪ್ಪ ನಿಮ್ಮ ಅಪ್ಪ ಅಷ್ಟೊಂದು ಓಡಾಡ್ತಾನೆ. ಅವನಿಗೂ ಬಟ್ಟೆ ತೆಗ್ದು ಮಡ್ಗು ಬೀರಲ್ಲಿ ಮಡ್ಗಿನಿ. ಅವ್ನ ಮೈ ಎಲ್ರನ್ನೂ ಕರ್ಬಿಟ್ಟು ಬರ್ತೀನಿ ಅಂತ ಹೋಗೋನೆ. ಅವನೇನು ಬಗ್ಸ್ಕೊ ಬರ್ತಾನಂತೆ. ಎಲ್ರದ್ದು ಆಯ್ತು, ಯಾರ್ದು ಇಲ್ಲ ತಾನೆ. ಐಕ್ಳಿಗೆಲ್ಲ ಊದಾ ಸಮಾಧಾನ ಮಾಡ್ಕವ. ಇದು ಯಾಕವ ಎಲ್ರದ್ದು ಆಯ್ತಕ್ಕಂತೆ. ನಿಧಾನಕ್ಕೆ ನಡಿ. ನಿಧಾನ ಅಂದ್ರೆ ಅದದ. ಹೋಗಿ ನೋಡೋಗು. ಅಜ್ಜಿಯವರೆಲ್ಲ ಏನ್ ಮಾಡ್ತಿದಾರು? ಅವ್ರೆಲ್ಲ ಸಾಮಾನು ಜೋಡ್ಸ್ಕೊತಿದ್ರು. ಅವ್ರಿಗೆ ಹೇಳಿದ್ರೆ ಸಾಕು ಬಿಡಿ, ಎಲ್ಲ ತಕತ್ತಾರೆ. ಅಜ್ಜಿಯವ್ರಿಗೆ ಹೇಳ್ಬೇಕು ಜೋಪಾನಾಗೆ ಸಾಮಾನೆಲ್ಲ ನೋಡ್ಕೊ, ಚೌಟ್ರಿಲಿ ಕೂತ್ಕೊಂಡು ಸಾಮಾನು ತಗೋ ಅಂತ. ಕವಿತಾ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಹೋಯ್ತಾಳೆ. ಒಡವೆ ಗಿಡವೆ ಎಲ್ಲ ಅವೆ ಅಂತಾನೆ. ಒಡವೆ ಬ್ಯಾಗೆಲ್ಲ ಯಾರ್ ತೆಗ್ದದು? ಅದೆಲ್ಲ ಕವಿತಾನೇ ಎತ್ ಮಾಡ್ಕೊಳಕಂತ ಸುಮ್ನಿರು. ಹ್ಞೂ ಜೋಪಾನ. ಕವಿತಾ ಇನ್ನ ಹಿಂಗ್ ಬರಕಿಲ್ಲ. ಹಂಗೆ ಗಂಡನ ಮನೆಗೆ ಹೋಗೋದೆಯಾ. ಹೋಗು. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಳ. ವಾಲೆ 3 ದಿನಕ್ಕೆ ಮುಂಚೆನೆ ಪ್ಯಾಕ್ ಮಾಡಲಕ್ಕಂತ ನೀನು ಸಮಾಧಾನವಾಗಿರು. ಸರಿ ಅವ ಆಯ್ತು. ಹೋಗು. 2 ಬಸ್ಗೂ ಪೂಜೆ ಮಾಡ್ಬಿಡು. ನಾನು ಇನ್ನೊಂದ್ಸತಿ ಎಲ್ಲರನ್ನೂ ಕರ್ಬಿಟ್ಟು ಬರ್ತೀನಿ. ಹ್ಞೂ ಸರಿ ಆಯ್ತು ಹೋಗು. ನಿನ್ ಗಂಡ ಇವತ್ತಾರು ಬರ್ಬೇಕು ತಾನೆ? ನಾಳೆಗೆ ಬಂದದಂತೆ ಬಿಡು. ಸರಿ ಬಿಡು. ಇವತ್ತೇ ಬರ್ತಾನೆ, ನಾಳೆ ಚೌಟ್ರಿಗೆ ಬಂದದಂತ ಅಂತಂದು ಬಿಡಮ್ಮ. ಏನೋ ಒಂದು ಅರ್ಜೆಂಟ್ ಕೆಲಸ ಅದೇ, ಅದಕ್ಕೆ ಇಲ್ಲಂದ್ರೆ ನಾನೇ ಕರ್ಕೊ ಬರುವೆ. ಇವತ್ತೊಂದು ಅರ್ಜೆಂಟ್ ಕೆಲಸ ಅದೇ, ಅದಕ್ಕೆ ಮುಗಿಸ್ಕೊಂಡು ಒಮ್ಮೆಗೆ ಬರ್ತೀನಿ. ಆದರೆ ನೈಟೇ ಬರ್ತೀನಿ. ಹಂಗೆ ಇಲ್ಲಾಂದ್ರೆ ಹೇಗೆ ಬರ್ತೀನಿ ನೋಡೋದೆ ಹೆಂಗಾಯ್ತದ ಹಂಗೆ ಮಾಡ್ತೀನಿ. ಹೋಗಿರಿ ಅಂತೂ. ಸರಿ ಬಿಡು ಆಯ್ತೀನಿ. ಏನು ಮಾಡಿ ಮತ್ತೇನಾರು ಬರ್ನಿಲ್ವಲ್ಲ? ಅವರು ಅಷ್ಟೇ ನಮ್ಮ ಮನೆಯವರೇ ಕರ್ಕೊ ಬರ್ತೀನಿ ಅಂದರು. ಜೊತೆಲಿ ಬಂದಾರಾ ಅನ್ಕಂದ್ಬಿಡು. ಬರ್ಲಂತೆ. ರಾಣಿನೂ ಅಷ್ಟೇ, ಅವ್ರ ಅತ್ತೆನೂ ಬಂದಿಲ್ಲ. ಗಂಡ ಹೆಂಡ್ತಿಗೆ ಬಂದವ್ರೆ. ಪೂಜನ್ ಗಂಡ ಬಂದಿದೆ. ಅವ್ರ ಮನೆಯವರು ಯಾರು ಬಂದಿಲ್ಲ. ಅಯ್ಯೋ ಅಮ್ಮ ಸುಮ್ಮನಿರು. ಅವ್ರಿಗೆಲ್ಲ ಕವಿತಾ ಯಾರು ಅಂತ ಗೊತ್ತಾ? ಏನೋ ಅವ್ರ ಗಂಡ ಹೆಂಡ್ತಿರು ಬಂದಿಲ್ವಾ? ಎಲ್ರು ಬಂದಾರ? ಸುಮ್ಮನಿರು ನೀನು. ಸುಮ್ಮನೆ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಅನ್ಬೇಡ. ಸರಿ ಆಯ್ತು. ಹೋಗೀಗ ತಟನ್ ಪೂಜೆ ಮಾಡೋಗು. ಹ್ಞೂ ಆಯ್ತು. ಹೋಗಿ ನೀನು ಕರೆಯೋಗಂತೆ. ಹ್ಞೂ ಹೋಯ್ತೀನಿ. ವಾವ್ ಕವಿತಾ, ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ? ಹೌದಾ ರಾಣಿ? ಹೌದು ಕಣೆ, ತುಂಬಾನೇ ಚೆನ್ನಾಗಿ ಕಾಣ್ತಿದ್ಯಾ. ಆದ್ರೂ ಮದುಮಕ್ಳಿಗೆ ಒಂಥರ ಕಳೆನೇ ಅಲ್ವಾ? ನೋಡಿದ ತಕ್ಷಣ ಗೊತ್ತಾಗುತ್ತೆ ಮದುಮಗಳು ಅಂತ. ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಯಾರು ರೆಡಿ ಮಾಡಿದ್ದು? ಪೂಜಕ್ಕ. ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಬೇಡ ಅಕ್ಕ, ಸಿಂಪಲ್ ಆಗಿ ರೆಡಿ ಆಗ್ತೀನಿ, ಇಷ್ಟು ದೊಡ್ಡ ಸೀರೆ ಎಲ್ಲ ಬೇಡ ಅಂತ. ನಾನು ಎಷ್ಟು ಬೇಡ ಅಂದ್ರು ಈ ತರ ರೆಡಿ ಮಾಡಿದ್ದಾರೆ. ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಈ ರೀತಿ ಏನಾದ್ರೂ ನಿಮ್ ಹುಡುಗ ನೋಡ್ಬಿಟ್ರೆ ಮುಹೂರ್ತ ಗಂಟ ಕಾಯೋದೇ ಇಲ್ಲ. ನೋಡಿದ ತಕ್ಷಣ ಅಲ್ಲೇ ತಾಳಿ ಕಟ್ಬಿಡ್ತಾರೆ. ಹೌದಾ? ಹೌದು, ಅಷ್ಟು ಚೆನ್ನಾಗಿ ಕಾಣ್ತಿದ್ಯಾ. ಥ್ಯಾಂಕ್ ಯು. ಮತ್ತೆ ಎಲ್ಲಿ ನಿಮ್ಮ ಅತ್ತೆ ಬಂದೇ ಇಲ್ಲ? ಅಯ್ಯೋ ಅವ್ರು ಬರಕ್ಕ ಆಗಲ್ಲ, ನಾವಿಬ್ರು ಬಂದಿದೀವಲ್ಲ ಬಿಡು. ಮದ್ವೆ ತುಂಬಾ ಗ್ರ್ಯಾಂಡ್ ಆಗಿ ನಡೀತಿದೆ. ಮನೆನೇ ಇಷ್ಟು ಮಿಂಚಿಸ್ತಾ ಇದ್ದೀರಾ ಅಂದ್ರೆ ಚೌಟ್ರಿ ಇನ್ನೇಂಗ್ ಮಿಂಚಬೇಡ. ನನ್ಗಂತೂ ನೋಡಕ್ಕೆ ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಏನ್ ಗೊತ್ತಾ, ನನ್ ಮದ್ವೆ ಚೆನ್ನಾಗಾಗಿಲ್ಲ ಅಂತ ಬೇಜಾರು ಕಣೆ. ನಾನು ಓಡೋಗ್ ಮದ್ವೆ ಆಗ್ಬಿಟ್ಟೆ. ಯಾವುದೇ ಮದ್ವೆ ನೋಡಿದ್ರು ಚೆನ್ನಾಗಿಲ್ಲಾದ್ರೂ ಮದ್ವೆ ಆಗ್ತಿದ್ರೆ ಬೇಜಾರಾಗುತ್ತೆ. ಅಯ್ಯೋ ನನ್ ಮದ್ವೆ ಹೆಂಗ್ ಆಗ್ಲಿಲ್ವಲ್ಲ. ಎಲ್ಲ ಒಂದ್ ಮೆಮೊರಿ ಅಲ್ವಾ, ಲೈಫ್ ಟೈಮ್ ಮೆಮೊರಿ. ನನ್ ಮದ್ವೆನೂ ಇದೇ ರೀತಿ ಆಗ್ಬೇಕಿತ್ತು ಅಂತ ಬೇಜಾರಾಗುತ್ತೆ. ಹೌದಾ? ಹೋಗ್ಲಿ ಬಿಡು. ಈಗ ಬೇಜಾರ್ ಮಾಡ್ಕೊಂಡು ಏನ್ ಪ್ರಯೋಜನ ಅಲ್ವಾ? ಅದು ನಿಜಾನೇ. ಮತ್ತೆ ರೋಜಾಕ ಕರೆದ್ರು ನಿನ್ನ. ಕವಿತನ್ ಕರ್ಕೊಂಬಾ, ಬಸ್ ಪೂಜೆ ಮಾಡ್ಲಿ. ನೀನ್ ಎಲ್ಲ ಹೊರಡೋದೆ ಅಲ್ವಾ ಅಂತ. ನಿನ್ ಪ್ಯಾಕಿಂಗ್ ಎಲ್ಲ ಆಯ್ತಾ? ಎಲ್ಲ ಆಯ್ತು. ನಿನ್ ಸೀರೆಗಳೆಲ್ಲ ತುಂಬಾ ಚೆನ್ನಾಗಿದೆ ಕವಿತಾ. ಹೌದಾ? ಹೌದು, ಎಷ್ಟೊಂದು ಕಾಸ್ಟ್ಲಿ ಸೀರೆಗಳಲ್ವಾ? ನೋಡಕ್ಕೂ ತುಂಬಾನೇ ಚೆನ್ನಾಗಿದೆ. ನಾನೆಲ್ಲಾದ್ರೂ ಫಂಕ್ಷನ್ಗೆ ಮದ್ವೆಗೆ ಹೋದಾಗ ನಿನ್ನ ಹತ್ರ ಸೀರೆ ಕೇಳ್ತೀನಿ, ಕೊಡು ಆಯ್ತಾ? ಅದನ್ನ ಕೇಳ್ಬೇಕಾ? ಆಯ್ತು ಬಿಡು. ಯಾವ್ದು ಬೇಕಾ ತಗೋ. ಆದ್ರೂ ಸ್ಯಾರಿಗಳಿವೆ, ನಿಂಗೆ ಯಾವ್ದು ಬೇಕು ತಗೊಂಡು ಹಾಕೋ. ಹೆಂಗಿದ್ರು ನನ್ನ ಬ್ಲೌಸ್ ನಿನ್ಗೆ ಆಗುತ್ತೆ ಅಲ್ವಾ? ಪರವಾಗಿಲ್ಲ, ಮದ್ವೆಗೆ ಅಂತಾನೆ ಅಮ್ಮ ತಂದು ಕೊಟ್ಟಿದ್ರಲ್ಲ, ಅದನ್ನು ತುಂಬಾನೇ ಚೆನ್ನಾಗಿದೆ. ಅದನ್ನೇ ಹಾಕೋತೀನಿ. ಸುಮ್ಮನೆ ಹಂಗೆ ತಮಾಷೆಗೆ ಹೇಳ್ದೆ ಅಷ್ಟೇ. ಸರಿ, ರೋಜಾಕ ಕರೀತಿದ್ದಾರೆ, ಬಾ. ಬೇಗ ಹೊರಡ್ಬೇಕಂತೆ. ಎಲ್ರದ್ದು ರೆಡಿ ಆಯ್ತಾ? ಏನು ಮರ್ತಿಲ್ಲ ತಾನೇ? ಹೀಗೆ ನೆನ್ಪು ಮಾಡ್ಕೊ. ಇವಾಗ ಹೋದ್ರೆ ನೀನ್ ಡೈರೆಕ್ಟ್ ಗಂಡನ ಮನೆಗೆ ಹೋಗೋದು, ಮತ್ತೆ ಎಲ್ಲಿಗೆ ಬರಲ್ಲ ಸದ್ಯಕ್ಕೆ. ಅದೇ ಮುಗಿಸ್ಕೊಂಡು ಹಂಗೆ ಹೋಗೋದಲ್ವಾ? ಎಲ್ಲ ತಗೊಂಡಿದ್ದೀನಿ. ಸರಿ ಆಯ್ತು, ಬಾ. ಅಯ್ಯೋ ಏನ್ರವ ಮಾತಾಡ್ತಾ ನಿಂತಿದ್ದೀರಿ? ಮಾತಾಡೋ ಟೈಮ್ ಆಯ್ತು, ಬನ್ನಿ. ಅಯ್ಯೋ ಕವಿತಾ, ನನ್ನ ದೃಷ್ಟಿನೇ ಬೀಳ್ತದ ನಿನ್ಗೆ. ನಾನೇ ಹೋಗು, ಒಂದು ಅಜ್ಜಿತ ಒಂದು ಎಲೆ ಇಸ್ಕೊಬರೋಗು, ಎಲೆ ಮಾಡಿ ತೆಗಿತೀನಿ.
ಕಣ್ಣೆಲ್ಲ ಮಾಡಿ ತೆಗಿತೀನಿ ಹೋಗವ ಎಲ್ಲ ತರೋಗಂದ. ಹ್ಞೂ ಸರಿ. ದಂತದ ಗೊಂಬೆ ಹಂಗಿದ್ದಿ ಕಣವ. ಎಲ್ಲ ಆಯ್ತವ ರೆಡಿ? ಹೊರಡದೆಯಾ? ಏನು ಮರ್ತಿಲ್ಲ ತಾನೇ? ಎಲ್ಲರನ್ನೂ ಬಸ್ ಹತ್ತೀನಿ. ನೀನು ಬಸ್ಕೊಂಚೂರು ಪೂಜೆ ಮಾಡಿಬಿಟ್ಟು ಹತ್ತು ಹೊರಡೋದ ಟೈಮ್ ಆಯಿತು. ಮನೇಲಿ ಏನೇನು ಉಳಿದಿದ್ದಾವ ನಾನು ನೋಡ್ಕೊಂಡು ತತ್ತೀನಿ. ನಂತೆ ಹೋಗೋದ ಇನ್ನು ಅಲ್ಲ ಸುಮಾರು ಶಾಸ್ತ್ರಗಳವೆ. ಹ್ಞೂ ಸರಿ ಅತ್ತೆ ಆಯಿತು. ಇನ್ನೇನಿಲ್ಲ ಎಲ್ಲ ತಗೊಂಡಿದ್ದೀನಿ. ಹ್ಞೂ ಸರಿಯವ. ಅತ್ತೆ ನಿಜವಾಗ್ಲೂ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅತ್ತೆ. ಅಮ್ಮ ಇದ್ರು ನನ್ನ ಇಷ್ಟು ಚೆನ್ನಾಗಿ ನೋಡಿಕೊಂಡು ಈ ರೀತಿ ಮದುವೆ ಮಾಡ್ತಿದ್ರೋ ಇಲ್ವೋ, ನಿಮ್ಮ ಋಣ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ ಅತ್ತೆ. ಇಷ್ಟು ದಿನ ಮನೆ ಮಗಳು ಥರ ನೋಡ್ಕೊಂಡ್ರಿ, ತುಂಬ ಥ್ಯಾಂಕ್ಸ್. ಮನೆ ಬಿಟ್ಟು ಹೋಗೋಕ್ಕೆ ಬೇಜಾರಾಗ್ತಿದೆ ಅತ್ತೆ. ಅಯ್ಯೋ ಯಾಕವ ಬೇಜಾರು ಮಾಡ್ಕೊಂಡು? ಬೇಜಾರು ಮಾಡ್ಕೋಬೇಡ, ನಗ್ನಗ್ತಾ ಖುಷಿ ಖುಷಿಯಿಂದ ಇರಬೇಕು ಆಯಿತಾ? ಒಳ್ಳೇದಾಗಲಿ ನಿನಗೆ. ನೀವು ಅಷ್ಟೇ ಅತ್ತೆ, ಯಾವಾಗಲೂ ಚೆನ್ನಾಗಿರಬೇಕು, ಅದೇ ನನಗೂ ಆಸೆ. ಯಾವಾಗಲೂ ನನ್ನ ಜೊತೆ ಹಿಂಗೆ ಇರಿ. ಇನ್ನಿದೆ ಲಾಸ್ಟು ಈ ಮನೆಗೆ ಬರೋದು ನಾನು ನೆಂಟರಾಗಿ ಅಷ್ಟೇ. ಮನೆ ಮಗಳ ಥರ ಇದ್ದೆ, ಬೇಜಾರಾಯ್ತದೆ ಇವಾಗ ಹೋಗೋಕ್ಕೆ. ಯಾಕವ ಬೇಜಾರು ಮಾಡ್ಕೊಂಡು? ಮದುವೆ ಆದಮೇಲೆ ಎಲ್ಲ ಹೆಣ್ಮಕ್ಳು ಹಂಗೇನೆ, ಗಂಡನ ಮನೆಗೆ ಹೋಗಲೇಬೇಕು. ಬೇಜಾರು ಮಾಡ್ಕೊಬಾರ್ದು, ಹಂಗೆಲ್ಲ ಒಳ್ಳೆ ಮನೆ ಒಳ್ಳೆ ಜನ, ಅಲ್ಲೂ ಮನೆ ಮಗಳ ಥರನೇ ಇರ್ತಿ. ಆಮೇಲೆ ನಂಗೆ ನಂಬಿಕೆ ಐತೆ, ಚೆನ್ನಾಗಿರವ ಆಯ್ತಾ? ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಹೆಂಗೋ ನನ್ನ ಮಗ ಹಿಂಗೆ ಮಾಡ್ಬಿಟ್ನಲ್ಲ ಅಂತ ಬೇಜಾರಾಗಿತ್ತು, ಈಗ ಗೊತ್ತಿ ಸಮಾಧಾನ ಆಯಿತು. ಹಂಗೋ ಒಳ್ಳೇದಾಯ್ತಲ್ಲ ಬಿಡಪ್ಪ ಅಂತ. ನೀನು ಖುಷಿ ಖುಷಿಯಾಗಿದ್ರೆ ಅಷ್ಟೇ ಸಾಕು ಕಣವ. ನಮ್ಮನ್ನು ಅಷ್ಟೇ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಿ ಇರಷ್ಟು ದಿನ. ಎಲ್ಲೇ ಇದ್ರೂ ಚೆನ್ನಾಗಿರು ಮಗಳೇ ಆಯ್ತವ? ಬೇಜಾರು ಮಾಡ್ಕೊಬಾರ್ದು. ಮನೆಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ನಡೆಯವ. ಹ್ಞೂ ಅತ್ತೆ, ಈ ಮನೆ ಯಾವಾಗಲೂ ಖುಷಿ ಖುಷಿ ಸಮಾಧಾನ ಸಂತೋಷದಿಂದ ತುಂಬಿರಲಿ, ಎಲ್ಲರೂ ಚೆನ್ನಾಗಿರಬೇಕು, ಅದೇ ನನ್ನ ಆಸೆ. ಒಳ್ಳೇದಾಯ್ತದೆ. ಸರಿಯವ ಆಯಿತು. ಹಂಗೆ ಬೇಜಾರು ಮಾಡ್ಕೊಂಡು ನಡಿಬೇಡ, ಖುಷಿ ಖುಷಿಯಿಂದ ನಡಿ. ಸರಿ ಅತ್ತೆ. ಮಾವ ಎಲ್ಲೋದ್ರು? ಅವರು ಪಾಪ ಅಷ್ಟೊಂದು ಓಡಾಡ್ತಾವ್ರೆ. ಈ ಅನಾಥೆಗೆ ಇಷ್ಟೊಂದು ಪ್ರೀತಿ ಸಿಗ್ತದೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿದ್ದಿಲ್ಲ. ನೋಡು ಮತ್ತೆ ತಿರ್ಗಾ ಅನಾಥೆ ಅನ್ನೋದ? ಯಾಕಂದಂದು ನಾವೆಲ್ಲ ಇಲ್ವಾ? ಎಲ್ಲ ಅನ್ಬೇಡ, ಬೇಜಾರಾಯ್ತದ ನನಗೆ. ಸರಿ ಅತ್ತೆ, ಬೇಜಾರು ಮಾಡ್ಕೋಬೇಡಿ. ಇನ್ಮೇಲೆ ನಿಮ್ಮ ಮಗ ಸೊಸೆ ಜೊತೆ ಚೆನ್ನಾಗಿದ್ದು ನನ್ನ ಹೆಂಗೆ ನೋಡ್ಕೊಂಡ್ರು ಅವ್ರನ್ನೂ ಹಂಗೇರಿ ನೋಡ್ಕೊಳ್ಳಿ ಅತ್ತೆ. ಪಾಪ ಅವರು ತುಂಬಾ ಒಳ್ಳೆಯವರು. ಆಯ್ತವ, ಇನ್ಯಾರು ಅವಳೆ ತಾನೆ. ಸರಿ ಅತ್ತೆ. ಎಲ್ಲರೂ ಕೂತಿದ್ದಾರಾ? ಅನ್ಕನ್ ಬಾವ ಎಲ್ಲರೂ ಕೂತಾರಕ್ಕಂತೆ. ಎಲ್ಲ ಇಸ್ಕ ಬಂದು ಎತ್ತಾಗೋದ್ಲು ರಾಣಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಕವಿತನ್ ಮದುವೆ, ನಾವೆಲ್ಲರೂ ಚೌಟ್ರಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಮಿಸ್ ಮಾಡಿದೆ ಕವಿತನ್ ಮದುವೆಗೆ ಬನ್ನಿ. ಹಂಗೆ ವಿಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ.